Hello everyone, welcome to Lakshmi Tutorials. Dear friends, ಈ ವಿಡಿಯೋಲಿ ನಾವು 6th NCERT ನ 4th ಚಾಪ್ಟರ್ ಆಗಿರುವಂತಹ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಅನ್ನೋ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಅಂತಂದರೆ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವಿಕೆ. ಸೊ ಇಲ್ಲಿ ಯಾವ ರೀತಿಯ ಪದಾರ್ಥಗಳನ್ನು ಹೇಗೆ ನಾವು ಗುಂಪುಗಳಾಗಿ ವರ್ಗೀಕರಿಸಬಹುದು ಅನ್ನೋದನ್ನು ನೋಡೋಣ. ನಮ್ಮ ಡೈಲಿ ಲೈಫಲ್ಲಿ ಅನೇಕ ವಸ್ತುಗಳನ್ನು ನಾವು ಬಳಸ್ತಾ ಇರ್ತೀವಿ. ಎಕ್ಸಾಂಪಲ್ಸ್ ಹೇಳೋದಾದರೆ ಚೇರ್ ಆಗಿರಬಹುದು, ಬುಕ್ಸ್ ಆಗಿರಬಹುದು, ಪೆನ್ಸ್ ಆಗಿರಬಹುದು, ವೆಸಲ್ಸ್ ಆಗಿರಬಹುದು, ವೆಹಿಕಲ್ಸ್ ಆಗಿರಬಹುದು, ಹಾಗೆ ಮಿಲ್ಕ್, ಕರ್ಡ್, ಸುಮಾರಷ್ಟು ವಸ್ತುಗಳನ್ನು ನಾವು ಬಳಸ್ತಾ ಇರ್ತೀವಿ. ಈ ಎಲ್ಲ ವಸ್ತುಗಳನ್ನು ನಾವು ಗುಂಪುಗಳಾಗಿ ವಿಭಾಗ ಮಾಡಬೇಕಾದ್ರೆ ಯಾವೆಲ್ಲ ಆಧಾರದ ಮೇಲೆ, ಯಾವೆಲ್ಲ ಪ್ರಾಪರ್ಟೀಸ್ ಬೇಸ್ ಮೇಲೆ ನಾವು ಗುಂಪು ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕೆಲವೊಂದು ಆಬ್ಜೆಕ್ಟ್ಸನ್ನು ನಾವೇನಂತ ಮಾಡ್ತೀವಿ, ಆ ವಸ್ತುಗಳು ಯಾವ ಮೆಟೀರಿಯಲಿಂದ ಮಾಡಲ್ಪಟ್ಟಿರುತ್ತೋ ಅದರ ಬೇಸ್ ಮೇಲೆ ನಾವು ಗುಂಪುಗಳಾಗಿ ವಿಂಗಡಿಸ್ತೀವಿ. ಸೊ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಒಂದು ಪ್ಲೇಟ್ ಅಂತ ತಗೊಂಡಾಗ ನಾವು ಡಿವೈಡ್ ಮಾಡಬಹುದು. ಏನಂತ, ಆ ಪ್ಲೇಟ್ ಸ್ಟೀಲಿಂದ ಆಗಿದೆಯಾ ಅಥವಾ ಗ್ಲಾಸಿಂದ ಆಗಿದೆಯಾ ಅಥವಾ ಪ್ಲಾಸ್ಟಿಕ್ಕಿಂದ ಆಗಿದೆಯಾ. ಸ್ಟೀಲಿಂದ ಮಾಡಿರೋಂಥ ಎಲ್ಲ ಪ್ಲೇಟ್ಸನ್ನು ಒಂದು ಗುಂಪಾಗಿ ಮಾಡಬಹುದು, ಗ್ಲಾಸಿಂದ ಮಾಡಿರೋಂಥ ಪ್ಲೇಟ್ಸನ್ನೆಲ್ಲ ಒಂದು ಗುಂಪಾಗಿ ಮಾಡಬಹುದು, ಹಾಗೆ ಪ್ಲಾಸ್ಟಿಕ್ಕನ್ನು ಬಳಸಿ ಮಾಡಿರೋಂತಹ ಪ್ಲೇಟ್ಸನ್ನೆಲ್ಲ ಒಂದು ಗುಂಪಾಗಿ ಮಾಡಬಹುದು. ಸೊ ಹೀಗೆ ನಾವು ಪೆನ್ ಅಂತ ತಗೊಂಡಾಗ ಪ್ಲಾಸ್ಟಿಕ್ಕಿಂದ ಮಾಡಿರೋಂಥ ಪೆನ್ಸ್ ಎಲ್ಲ ಒಂದು ಕಡೆ, ಹಾಗೆ ಮೆಟಲಿಂದ ಮಾಡಿರೋಂಥ ಪೆನ್ಸ್ ಎಲ್ಲ ಒಂದು ಕಡೆ. ಸೊ ಹೀಗೆ ನಾವು ಏನು ಮಾಡ್ಬೋದು, ಆ ಆಬ್ಜೆಕ್ಟು ಯಾವ ರೀತಿಯ ಮೆಟೀರಿಯಲಿಂದ ಮಾಡಲ್ಪಟ್ಟಿದೆಯೋ ಅದರ ಬೇಸ್ ಮೇಲೆ ನಾವು ಗುಂಪುಗಳಾಗಿ ವಿಭಾಗ ಮಾಡ್ಬೋದು. ಸೊ ಮೆಟೀರಿಯಲ್ ಅಂತಂದರೆ ಏನು, ಈ ಮೆಟೀರಿಯಲಲ್ಲಿ ಮೆಟಲ್ ಬಂದಿರಬಹುದು, ಮೆಟಲಿಂದ ಮಾಡಿರೋಂಥ ಆಬ್ಜೆಕ್ಟ್ ಆಗಿರಬಹುದು, ಗ್ಲಾಸಿಂದ ಮಾಡಿರೋಂಥ ಆಬ್ಜೆಕ್ಟ್ ಆಗಿರಬಹುದು, ಹಾಗೆ ವುಡ್ಡಿಂದ ಮಾಡಿರುವಂಥ ಅಬ್ಜೆಕ್ಟ್ ಆಗಿರಬಹುದು, ಪೇಪರಿಂದ ಮಾಡಿರುವಂಥ ಅಬ್ಜೆಕ್ಟ್ ಆಗಿರಬಹುದು, ಪ್ಲಾಸ್ಟಿಕ್ ಆಗಿರಬಹುದು. ಸೊ ಇದರಲ್ಲಿ ಯಾವುದರಿಂದ ಆ ವಸ್ತು ಮಾಡಿರುತ್ತೋ ಅದನ್ನು ನಾವು ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಆ ವಸ್ತು ಯಾವ ಮೆಟೀರಿಯಲಿಂದ ಮಾಡಿರ್ತದೋ ಅದರ ಬೇಸ್ ಮೇಲೆ ನಾವೇನು ಮಾಡಬಹುದು, ಗುಂಪುಗಳಾಗಿ ವಿಭಾಗ ಮಾಡ್ಬೋದು. ಯಾವ ವಸ್ತುಗಳು ಮೆಟಲ್ನಿಂದ ಮಾಡಿದೆ ಅದೆಲ್ಲ ಒಂದು ಗುಂಪಾಗಿ ಡಿವೈಡ್ ಮಾಡ್ಬೋದು, ಯಾವ ವಸ್ತು ಗ್ಲಾಸಿಂದ ಮಾಡಲ್ಪಟ್ಟಿರುತ್ತೆ ಅದೆಲ್ಲ ಒಂದು ಗುಂಪಾಗಿ ಮಾಡೋದು, ಯಾವ ವಸ್ತು ವುಡ್ಡಿಂದ ಮಾಡಲ್ಪಟ್ಟಿದೆ ಅದೆಲ್ಲ ಒಂದು ಗ್ರೂಪಾಗಿ ಮಾಡೋದು, ಹಾಗೆ ಯಾವ ವಸ್ತುಗಳು ಪೇಪರಿಂದ ಮಾಡಲ್ಪಟ್ಟಿದೆ ಅವೆಲ್ಲ ಒಂದು ಗುಂಪಾಗಿ, ಹಾಗೆ ಪ್ಲಾಸ್ಟಿಕ್ಕಿಂದ ಮಾಡಿರೋಂಥ ವಸ್ತುಗಳೆಲ್ಲ ಒಂದು ಗುಂಪಾಗಿ. ಹೀಗೆ ನಾವೇನು ಮಾಡಬಹುದು, ಯಾವ ರೀತಿಯ ಮೆಟೀರಿಯಲನ್ನು ಯೂಸ್ ಮಾಡಿದಾರೋ ಆ ವಸ್ತುನ ಮಾಡೋದಕ್ಕೆ ಅದರ ಬೇಸ್ ಮೇಲೆ ಗುಂಪುಗಳಾಗಿ ವಿಭಾಗ ಮಾಡಬಹುದು. ಇದರ ಜೊತೆಗೆ ಇನ್ನೂ ಒಂದಷ್ಟು ಪ್ರಾಪರ್ಟೀಸನ್ನು ಬೇಸ್ ಆಗಿಟ್ಕೊಂಡು ನಾವೇನು ಮಾಡ್ಬೋದು, ಆ ವಸ್ತುಗಳನ್ನು ಗುಂಪುಗಳಾಗಿ ವಿಭಾಗ ಮಾಡಬಹುದು. ಯಾವುದು ಅವೆಲ್ಲ ಪ್ರಾಪರ್ಟೀಸ್ ಅಂತ ನೋಡೋಣ. ಸೊ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ಆ ಮೆಟೀರಿಯಲ್ಸ್ನ ಪ್ರಾಪರ್ಟೀಸ್ ಬೇಸ್ ಮೇಲೆ ನಾವೇನು ಮಾಡಬಹುದು, ವಸ್ತುಗಳನ್ನು ಗುಂಪುಗಳಾಗಿ ವಿಭಾಗ ಮಾಡಬಹುದು. ಮೊದಲನೇ ಪ್ರಾಪರ್ಟಿ ತಗೊಂಡಾಗ ಅಪಿಯರೆನ್ಸ್, ಹೇಗೆ ಕಾಣಿಸ್ತವೆ ಆ ವಸ್ತುಗಳು ಅನ್ನೋ ಬೇಸ್ ಮೇಲೆ ನಾವೇನು ಮಾಡಬಹುದು, ಡಿವೈಡ್ ಮಾಡಬಹುದು. ಸೊ ಇಲ್ಲಿ ಅಪಿಯರೆನ್ಸ್ ಅಂತ ತಗೊಂಡಾಗ ಕೆಲವೊಂದು ಆಬ್ಜೆಕ್ಟ್ಸು ಶೈನಿ ಅಪಿಯರೆನ್ಸ್ ಇರ್ತವೆ. ಶೈನಿ ಅಂತಂದರೆ ಹೊಳಪಿರ್ತದೆ. ಸೊ ಕೆಲವೊಂದು ವಸ್ತುಗಳಿಗೆ ಹೊಳಪು ಇರೋದಿಲ್ಲ, ಶೈನಿ ಇರೋದಿಲ್ಲ, ಅಂಥ ವಸ್ತುಗಳನ್ನು ನಾವು ಒಂದು ಗುಂಪಾಗಿ ಮಾಡಬಹುದು. ಸೊ ಶೈನಿ ಆಬ್ಜೆಕ್ಟ್ಸ್ ಅಂತಂದರೆ ಯಾವ ವಸ್ತುಗಳು ಹೊಳಪಿರ್ತಾವೋ ಅಂಥ ವಸ್ತುಗಳನ್ನು ಶೈನಿ ಆಬ್ಜೆಕ್ಟ್ಸ್ ಗ್ರೂಪಲ್ಲಿ ಸೇರಿಸೋವಂಥದ್ದು. ಯಾವ ವಸ್ತುಗಳಿಗೆ ಹೊಳಪಿಲ್ಲವೋ ಅಂಥ ವಸ್ತುಗಳನ್ನು ಇನ್ನೊಂದು ಗುಂಪಾಗಿ ಮಾಡೋವಂಥದ್ದು. ಸೊ ಶೈನಿ ಅಪಿಯರೆನ್ಸ್ ಇರೋವಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಲಸ್ಟರ್ ಅಂತ ಕರಿತೀವಿ. ಆ ಪ್ರಾಪರ್ಟಿನ ಏನಂತ ಕರಿತೀವಿ ಅಂತಂದರೆ ಲಸ್ಟರ್ ಅಂತ ಕರಿತೀವಿ, ಅಂದರೆ ಹೊಳಪಿದೆ ಅಂತ. ಸೊ ಯಾವೆಲ್ಲ ವಸ್ತುಗಳಿಗೆ ಸಾಮಾನ್ಯವಾಗಿ ಹೊಳಪಿರುತ್ತೆ ಅಂತಂದರೆ ಮೆಟಲ್ಸ್, ಎಲ್ಲ ಮೆಟಲ್ಸ್ಗೂ ಸಹ ಸಾಮಾನ್ಯವಾಗಿ ಹೊಳಪಿರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಐರನ್, ಗೋಲ್ಡ್, ಸಿಲ್ವರ್, ಕಾಪರ್ ಇವೆಲ್ಲನೂ ಸಹ ಹೊಳಪಿರ್ತವೆ, ಶೈನಿ ಅಪಿಯರೆನ್ಸ್ ಇರುತ್ತೆ ಅಲ್ವಾ. ಸೊ ಅದರಲ್ಲೂ ಹೊಸದಾಗಿದ್ದಾಗ ತಗೊಂಡಾಗ ಅದು ಶೈನಿ ಅಪಿಯರೆನ್ಸ್ ಕ್ಲಿಯರಾಗಿ ಕಾಣಿಸುತ್ತೆ. ಹಳೇದಾಗ್ತಾ ಇದ್ದಂಗೆ ಅದು ಶೈನಿ ಅಪಿಯರೆನ್ಸನ್ನು ಕಳೆದುಕೊಂಡಿರುತ್ತೆ. ಯಾಕೆ ಶೈನಿ ಅಪಿಯರೆನ್ಸನ್ನು ಕಳೆದುಕೊಂಡಿರುತ್ತೆ ಅಂತಂದರೆ ಆ ಮೆಟಲ್ ಏನು ಮಾಡುತ್ತೆ, ವಾತಾವರಣದಲ್ಲಿರುವಂಥ ನೀರು ಮತ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದರ ಶೈನಿ ಅಪಿಯರೆನ್ಸನ್ನು ಕಳೆದುಕೊಂಡಿರುತ್ತೆ. ಆದರೆ ಅದನ್ನು ನಾವು ಮತ್ತೆ ಸ್ಯಾಂಡ್ ಪೇಪರಿಂದ ಉಜ್ಜಿದಾಗ ಏನಾಗುತ್ತೆ, ಅದರ ಶೈನಿ ಅಪಿಯರೆನ್ಸು ಮತ್ತೆ ಬರುತ್ತೆ. ಸೊ ಹಾಗಾಗಿ ಅಂಥ ವಸ್ತುಗಳನ್ನು ಏನಂತ ಕರಿತೀವಿ, ನಾವು ಶೈನಿ ಆಬ್ಜೆಕ್ಟ್ಸ್ ಅಥವಾ ಲಸ್ಟರ್ ಪ್ರಾಪರ್ಟಿಯನ್ನು ಹೊಂದಿರುವಂಥ ಆಬ್ಜೆಕ್ಟ್ಸ್ ಅಂತ ಒಂದು ಗ್ರೂಪ್ ಮಾಡ್ಬೋದು. ಅದೇ ಥರ ನಾವು ಪೇಪರಿಂದ ಮಾಡಿರೋಂಥ ವಸ್ತುಗಳಾಗಿರಲಿ, ಹಾಗೆ ವುಡ್ಡಿಂದ ಮಾಡಿರೋಂಥ ವಸ್ತುಗಳಾಗಿರಲಿ,
ಹಾಗೆ ಪ್ಲಾಸ್ಟಿಕ್ಕಿಂದ ಮಾಡಿರೋವಂಥ ವಸ್ತುಗಳಾಗಲಿ, ಈ ವಸ್ತುಗಳನ್ನು ತಗೊಂಡಾಗ ಅವುಗಳಿಗೆ ಶೈನಿ ಅಪಿಯರೆನ್ಸ್ ಇರೋದಿಲ್ಲ, ಅಂದರೆ ಅವುಗಳಿಗೆ ಲಸ್ಟರ್ ಪ್ರಾಪರ್ಟಿ ಇರೋದಿಲ್ಲ. ಅಂಥ ವಸ್ತುಗಳನ್ನೆಲ್ಲ ಒಂದು ಗುಂಪಾಗಿ ಡಿವೈಡ್ ಮಾಡಬಹುದು. ಅಂತಂದರೆ ಆ ವಸ್ತುಗಳು ಕಾಣುವ ರೀತಿಯಲ್ಲಿ, ಅಪಿಯರೆನ್ಸ್ ಯಾವ ರೀತಿ ಕಾಣಿಸ್ತವೆ ಅಂದರೆ ಹೊರ ಸ್ವರೂಪ ನಮ್ಮ ಕಣ್ಣಿಗೆ ಯಾವ ರೀತಿ ಕಾಣಿಸ್ತವೆ ಅನ್ನೋ ಬೇಸ್ ಮೇಲೆ ನಾವೇನು ಮಾಡ್ಬೋದು, ಆ ವಸ್ತುಗಳನ್ನು ಎರಡು ಗುಂಪುಗಳಾಗಿ ಮಾಡಬಹುದು. ಒಂದು ಶೈನಿ ಅಪಿಯರೆನ್ಸ್ ಇರೋವಂಥದ್ದು ಅಂದರೆ ಹೊಳಪಿರೋವಂಥದ್ದು, ಇನ್ನೊಂದು ಹೊಳಪಿಲ್ಲದೆ ಇರೋವಂಥ ವಸ್ತುಗಳು. ಹೊಳಪಿರೋವಂಥ ವಸ್ತುಗಳನ್ನು ಲಸ್ಟರ್ ಅಂತ ಹೇಳ್ತೀವಿ. ಆ ಪ್ರಾಪರ್ಟಿಯನ್ನು ನಾವೇನಂತ ಕರಿತೀವಿ ಅಂದರೆ ಲಸ್ಟರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ಸು ಮೆಟಲ್ಸು. ಹಾಗೆ ಹೊಳಪಿಲ್ಲದೆ ಇರೋವಂಥದ್ದನ್ನು ನಾನ್ ಲಸ್ಟರ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ಸು ಪೇಪರು, ವುಡ್ಡು, ಪ್ಲಾಸ್ಟಿಕ್ಕು ಇವೆಲ್ಲನೂ ಸಹ ಹೊಳಪಿಲ್ಲದೆ ಇರೋವಂಥ ವಸ್ತುಗಳು ಅಂತ ನಾವು ಭಾಗ ಮಾಡಬಹುದು. ಇದೊಂದು ಪ್ರಾಪರ್ಟಿಯನ್ನು ನಾವು ಬೇಸ್ ಆಗಿಟ್ಕೊಂಡು ವಸ್ತುಗಳನ್ನು ವರ್ಗೀಕರಿಸಬಹುದು. ಹಾಗೆ ನೆಕ್ಸ್ಟ್ ಪ್ರಾಪರ್ಟಿ ಏನು ಅಂತಂದರೆ, ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ಅಂತಂದರೆ ಹಾರ್ಡ್ನೆಸ್. ಹಾರ್ಡ್ನೆಸ್ ಅಂತಂದರೆ ಕಠಿಣತೆ. ಆ ವಸ್ತುಗಳ ಕಠಿಣತೆಯ ಆಧಾರದ ಮೇಲೆ ನಾವು ವಸ್ತುಗಳನ್ನು ಎರಡು ಗುಂಪುಗಳಾಗಿ ಮಾಡಬಹುದು. ಒಂದು ಸಾಫ್ಟ್ ಆ್ಯಂಡ್ ಅನದರ್ ಒನ್ ಯಾವುದು ಅಂತಂದರೆ ಹಾರ್ಡ್ ಅಂತ. ಸೊ ಹೆಸರೇ ಸೂಚಿಸೋ ಹಾಗೆ ಸಾಫ್ಟ್ ಹಾಗೆ ಹಾರ್ಡ್ ಅಂದರೆ ಮೃದುವಾಗಿರುವಂಥ ವಸ್ತುಗಳು, ಹಾಗೆ ಹಾರ್ಡ್ ಆಗಿರುವಂಥದ್ದು ಅಂದರೆ ಕಠಿಣವಾಗಿರುವಂತಹ ವಸ್ತುಗಳು ಅಂತ ಎರಡು ಗುಂಪುಗಳಾಗಿ ಮಾಡಬಹುದು. ಮೃದುವಾಗಿರುವಂಥ ವಸ್ತುಗಳು ಅಂತಂದರೆ ನಾವು ಕಂಪ್ರೆಸ್ ಮಾಡಬಹುದು, ಅಂಥ ವಸ್ತುಗಳನ್ನು ಕಂಪ್ರೆಸ್ ಮಾಡಬಹುದು. ಹಾಗೆ ಈಸಿಯಾಗಿ ಅದನ್ನು ಸ್ಕ್ರ್ಯಾಚ್ ಮಾಡ್ಬೋದು, ಈಸಿಯಾಗಿ ಅದನ್ನು ಆಗುತ್ತೆ. ಅಂಥ ವಸ್ತುಗಳನ್ನು ಸಾಫ್ಟ್ ಅಥವಾ ಮೃದು ವಸ್ತುಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ ಕಾಟನ್, ಹಾಗೆ ಸ್ಪಾಂಜ್, ಇವುಗಳನ್ನೆಲ್ಲ ಏನು ಅಂತಂದರೆ ನಾವು ಈಸಿಯಾಗಿ ಕಂಪ್ರೆಸ್ ಮಾಡಬಹುದು. ಹಾಗೆ ಪೇಪರಿಂದ ಆಗಿರುವಂಥ ಆಬ್ಜೆಕ್ಟ್ಸ್ ಆಗಿರ್ಬೋದು, ಪೇಪರಿಂದ ಮಾಡಿರೋವಂಥ ಆಬ್ಜೆಕ್ಟ್ಸನ್ನು ಸಹ ನಾವು ಈಸಿಯಾಗಿ ಕಂಪ್ರೆಸ್ ಮಾಡಬಹುದು. ಸೊ ಇಂಥ ಆಬ್ಜೆಕ್ಟ್ಸನ್ನು ನಾವೇನಂತ ಕರಿತೀವಿ, ಸಾಫ್ಟ್ ಆಬ್ಜೆಕ್ಟ್ಸ್ ಅಥವಾ ಮೃದುವಾಗಿರುವಂಥ ವಸ್ತುಗಳು ಅಂತ ಹೇಳ್ತೀವಿ. ಕೆಲವೊಂದು ಆಬ್ಜೆಕ್ಟ್ಸನ್ನು ನಾವು ಈಸಿಯಾಗಿ ಕಂಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಮುರಿಯೋಕ್ಕಾಗೋದಿಲ್ಲ. ಅಂಥ ವಸ್ತುಗಳನ್ನು ನಾವು ಹಾರ್ಡ್ ಸಬ್ಸ್ಟೆನ್ಸಸ್ ಅಥವಾ ಕಠಿಣವಾಗಿರುವಂಥ ವಸ್ತುಗಳು ಅಂತ ಹೇಳ್ಬೋದು. ಎಕ್ಸಾಂಪಲ್ಲು ಸ್ಟೋನ್, ಹಾಗೆ ಮೆಟಲ್, ಐರನ್ನಿಂದ ಮಾಡಿರುವಂಥ ವಸ್ತುಗಳಾಗಿರಬಹುದು ಅಲ್ವಾ. ಸೊ ಇಂಥ ವಸ್ತುಗಳನ್ನು ಎಕ್ಸಾಂಪಲ್ಸ್ ತಗೊಂಡಾಗ ಆ ವಸ್ತುಗಳನ್ನು ನಾವು ಈಸಿಯಾಗಿ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಮುರಿಯೋಕ್ಕಾಗಲ್ಲ. ಅಂದರೆ ಆ ವಸ್ತುಗಳು ಕಠಿಣವಾಗಿರ್ತವೆ, ಅಂದರೆ ಹಾರ್ಡ್ ಆಗಿರುತ್ತೆ ಅಂತ. ಸೊ ಇದರ ಬೇಸ್ ಮೇಲೆ ನಾವು ಡಿವೈಡ್ ಮಾಡಬಹುದು. ಆ ವಸ್ತುಗಳ ಹಾರ್ಡ್ನೆಸ್ ಮೇಲೆ ಡಿಪೆಂಡ್ ಆಗಿ ಎರಡು ಗ್ರೂಪಾಗಿ ನಾವು ಡಿವೈಡ್ ಮಾಡಬಹುದು. ಒಂದು ಸಾಫ್ಟ್ ಆಗಿರೋವಂಥ ವಸ್ತುಗಳು, ಇನ್ನೊಂದು ಹಾರ್ಡ್ ಆಗಿರೋವಂಥ ವಸ್ತುಗಳು ಅಂತ. ಈ ಬೇಸ್ ಮೇಲೂ ಸಹ ನಾವು ವಸ್ತುಗಳನ್ನು ಡಿವೈಡ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಯಾವುದನ್ನು ನಾವು ಬೇಸಾಗಿಟ್ಕೊಂಡು ವಸ್ತುಗಳನ್ನು ಗುಂಪಾಗಿ ಮಾಡಬಹುದು ಅಂತಂದರೆ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್, ಕರಗುವಿಕೆ ಅಥವಾ ಕರಗದಿರುವಿಕೆ ಅಂತ. ಸೊ ಯಾವೆಲ್ಲ ವಸ್ತುಗಳು ನೀರಲ್ಲಿ ಕರಗ್ತವೆ ಆ ವಸ್ತುಗಳನ್ನು ನಾವು ಸಾಲ್ಯುಬಲ್ ಅಂತ ಕರಿತೀವಿ. ಯಾವೆಲ್ಲ ವಸ್ತುಗಳು ನೀರಲ್ಲಿ ಕರಗೋದಿಲ್ಲ ಅಂಥ ವಸ್ತುಗಳನ್ನು ನಾವು ಇನ್ಸಾಲ್ಯುಬಲ್ ಅಂತ ಕರಿತೀವಿ. ಸೊ ನೀರಲ್ಲಿ ಯಾವೆಲ್ಲ ವಸ್ತುಗಳು ಕರಗ್ತವೆ ಅಂತಂದರೆ ಈಸಿಯಾಗಿ ನಾವು ಹೇಳೋವಂಥ ವಸ್ತುಗಳು ಯಾವ್ಯಾವು ಅಂದರೆ ಸಾಲ್ಟ್ ನೀರಲ್ಲಿ ಕರಗುತ್ತೆ, ಹಾಗೆ ಶುಗರ್ ನೀರಲ್ಲಿ ಕರಗುತ್ತೆ. ಸೊ ಸಾಲ್ಟ್ ಮತ್ತು ಶುಗರನ್ನು ನೀರಲ್ಲಿ ಮಿಕ್ಸ್ ಮಾಡಿದಾಗ ಕಂಪ್ಲೀಟಾಗಿ ವಾಟರಲ್ಲಿ ಡಿಸಾಲ್ವ್ ಆಗಿಬಿಟ್ಟಿರುತ್ತೆ, ಅಂದರೆ ಆ ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಅಂತ. ಹಾಗೆ ಇನ್ಸಾಲ್ಯುಬಲ್ ಅಂತಂದರೆ ಚಾಕ್ ಪೀಸ್ ಡಸ್ಟನ್ನು ತಗೊಂಡು ನಾವು ನೀರಲ್ಲಿ ಹಾಕಿದ್ರೆ ಎಷ್ಟು ಸಲ ನಾವು ಅದನ್ನು ತಿರುಗಿಸಿದ್ರು ಅಥವಾ ಸ್ಟರ್ ಮಾಡಿದ್ರೂ ಸಹ ಅದು ನೀರಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ, ಅಂದರೆ ಅದು ನೀರಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಹಾಗೆ ಮಣ್ಣಾಗಿರಬಹುದು, ಮರಳಾಗಿರಬಹುದು, ಇಂಥ ವಸ್ತುಗಳನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ನೀರಲ್ಲಿ ಕರಗೋದಿಲ್ಲ. ಸೊ ಯಾವ ವಸ್ತುಗಳು ನೀರಲ್ಲಿ ಕರಗ್ತವೆ ಆ ವಸ್ತುಗಳನ್ನೆಲ್ಲ ನಾವು ಸಾಲ್ಯುಬಲ್ ಅಂತ ಹೇಳ್ತೀವಿ. ಯಾವ ವಸ್ತುಗಳು ನೀರಲ್ಲಿ ಕರಗೋದಿಲ್ಲ ಅಂಥ ವಸ್ತುಗಳನ್ನು ಇನ್ಸಾಲ್ಯುಬಲ್ ಅಂತ ಹೇಳ್ತೀವಿ. ಸೊ ಈ ಪ್ರಾಪರ್ಟಿ ಬೇಸ್ ಮೇಲೆನೂ ಸಹ ನಾವು ಥಿಂಗ್ಸನ್ನು, ಮೆಟೀರಿಯಲ್ಸನ್ನು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬಹುದು. ಓಕೆ, ಕೆಲವೊಂದು ಲಿಕ್ವಿಡ್ಸನ್ನು ತಗೊಂಡ್ರೂ ಸಹ ಅವು ನೀರಲ್ಲಿ ಕಂಪ್ಲೀಟಾಗಿ ಕೆಲವೊಂದು ಮಿಕ್ಸ್ ಆಗ್ತವೆ, ಕೆಲವೊಂದು ಕಂಪ್ಲೀಟಾಗಿ ಮಿಕ್ಸ್ ಆಗೋದಿಲ್ಲ. ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ಲೆಮನ್ ಜ್ಯೂಸನ್ನು ತಗೊಂಡಾಗ ಇದು ವಾಟರಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ಅದೇ ಇಲ್ಲಿ ಆಯಿಲನ್ನು ತಗೊಂಡಾಗ ಆಯಿಲ್ ಕಂಪ್ಲೀಟಾಗಿ ವಾಟರಲ್ಲಿ ಮಿಕ್ಸ್ ಆಗೋದಿಲ್ಲ, ಅದು ಸಾಲ್ಯುಬಲ್ ಅಲ್ಲ, ಅದೇನಾಗುತ್ತೆ ಒಂದು ಲೇಯರ್ ಥರ ಫಾರ್ಮ್ ಆಗಿರುತ್ತೆ ಅಲ್ವಾ. ಸೊ ಲಿಕ್ವಿಡಲ್ಲೂ ಸಹ ಕೆಲವೊಂದು ಲಿಕ್ವಿಡ್ಸು ವಾಟರಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ, ಕೆಲವೊಂದು ಕಂಪ್ಲೀಟಾಗಿ ಡಿಸಾಲ್ವ್ ಆಗೋದಿಲ್ಲ. ನೆಕ್ಸ್ಟ್ ಯಾವ ಪ್ರಾಪರ್ಟಿಯನ್ನು ಬೇಸಾಗಿಟ್ಕೊಂಡು ನಾವು ಆಬ್ಜೆಕ್ಟ್ಸನ್ನು ಗ್ರೂಪಾಗಿ ಮಾಡಬಹುದು ಅಂತಂದರೆ ಫ್ಲೋಟ್ ಆಗುವಂಥ ಆಬ್ಜೆಕ್ಟ್ಸು, ನೀರಲ್ಲಿ ಫ್ಲೋಟ್ ಆಗುವಂಥ ಆಬ್ಜೆಕ್ಟ್ಸು, ಹಾಗೆ ನೀರಲ್ಲಿ ಸಿಂಕ್ ಆಗುವಂಥ ಆಬ್ಜೆಕ್ಟ್ಸು, ನೀರಲ್ಲಿ ತೇಲುವಂಥ ಆಬ್ಜೆಕ್ಟ್ಸು, ಹಾಗೆ ನೀರಲ್ಲಿ ಮುಳುಗುವಂತಹ ಆಬ್ಜೆಕ್ಟ್ಸ್ ಅಂತ ಎರಡು ಗುಂಪಾಗಿ ಮಾಡಬಹುದು. ಸೊ ತೇಲುವಂತಹ ಆಬ್ಜೆಕ್ಟ್ಸ್ಗೆ ಎಕ್ಸಾಂಪಲ್ ಹೇಳೋದಾದರೆ ಡ್ರೈ ಲೀಫ್, ಒಣಗಿರೋವಂಥ ಎಲೆಯನ್ನು ತಗೊಂಡಾಗ ಅದೇನಾಗುತ್ತೆ ನೀರಿನ ಮೇಲೆ ತೇಲುತ್ತೆ.
ಅದೇ ಥರ ಭಾರವಾಗಿರುವಂತಹ ಒಂದು ಕಲ್ಲನ್ನು ನೀರಲ್ಲಿ ಹಾಕಿದಾಗ ಏನಾಗುತ್ತೆ, ಕಲ್ಲು ನೀರಲ್ಲಿ ಮುಳುಗುತ್ತೆ. ಸೊ ಮುಳುಗುವಂಥ ವಸ್ತುಗಳನ್ನೆಲ್ಲ ಒಂದು ಗುಂಪಾಗಿ ಮಾಡಬಹುದು, ತೇಲುವಂತಹ ವಸ್ತುಗಳನ್ನೆಲ್ಲ ಒಂದು ಗುಂಪಾಗಿ ಮಾಡಬಹುದು. ಸೊ ಈ ಪ್ರಾಪರ್ಟಿ ಬೇಸ್ ಮೇಲೂ ಸಹ ನಾವು ವಸ್ತುಗಳನ್ನು ಗುಂಪಾಗಿ ಮಾಡಬಹುದು. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ಅಂತಂದರೆ ಟ್ರಾನ್ಸ್ಪರೆನ್ಸಿ ಅಂತಂದರೆ ಆ ವಸ್ತುಗಳ ಮೂಲಕ ನಮಗೆ ನೋಡೋಕ್ಕಾಗತ್ತಾ ಅಥವಾ ನೋಡೋಕ್ಕಾಗಲ್ವಾ ಅನ್ನೋ ಬೇಸ್ ಮೇಲೆ ನಾವು ವಸ್ತುಗಳನ್ನು 3 ಗುಂಪುಗಳಾಗಿ ಮಾಡಬಹುದು. ಸೊ ಯಾವ್ಯಾವವು 3 ಗುಂಪುಗಳು ಅಂತಂದರೆ ಟ್ರಾನ್ಸ್ಪರೆಂಟ್, ಹಾಗೆ ಒಪೇಕ್ ಆಬ್ಜೆಕ್ಟ್ಸ್, ಹಾಗೆ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಅಂತ. ಸೊ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಅಂತಂದರೆ ಯಾವ ವಸ್ತುಗಳ ಮೂಲಕ ನಾವು ಕಂಪ್ಲೀಟಾಗಿ ಕ್ಲಿಯರಾಗಿ ನೋಡೋಕ್ಕಾಗುತ್ತೋ ಅಂಥ ವಸ್ತುಗಳನ್ನು ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಈ ಚಿತ್ರವನ್ನು ನೋಡಿದಾಗ ಇಲ್ಲಿರೋಂಥ ಫಿಗರಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತಂದರೆ ಇಲ್ಲಿ ಇರೋವಂಥ ವಸ್ತು ಏನಿದು ಅಂತಂದರೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಇಲ್ಲಿರೋವಂಥದ್ದು ಟ್ರಾನ್ಸ್ಪರೆಂಟ್ ಅಂಥ ವಸ್ತುಗಳನ್ನು ನಾವು ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಅಥವಾ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಸೊ ಪಾರದರ್ಶಕ ವಸ್ತುಗಳು ಅಂದರೆ ನಮಗೆ ಕ್ಲಿಯರಾಗಿ ಕಾಣಿಸ್ಬೇಕು, ಅಂದರೆ ಆ ವಸ್ತುಗಳ ಮೂಲಕ ಬೆಳಕು ಕಂಪ್ಲೀಟಾಗಿ ಹಾದು ಹೋಗುತ್ತೆ ಅಂಥ ವಸ್ತುಗಳನ್ನು ನಾವು ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಹಾಗೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ಗೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದರೆ ವಾಟರ್. ಸೊ ವಾಟರ್ ಮೂಲಕ ನಾವೇನು ಮಾಡ್ಬೋದು, ವಸ್ತುಗಳನ್ನು ನೋಡಬಹುದು. ಒಂದು ಬಾವಿಯಲ್ಲಿ ನೀರಿದ್ದಾಗ ಆ ಬಾವಿಯಲ್ಲಿ ತಳಭಾಗದಲ್ಲಿ ಏನೇನೆಲ್ಲ ವಸ್ತುಗಳಿದ್ದಾವೆ ಅನ್ನೋದು ನಮಗೆ ಕಾಣಿಸುತ್ತೆ. ಸೊ ಹಾಗಾಗಿ ವಾಟರದು ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಹಾಗೆ ಏರು ಸಹ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಆಗಿದೆ. ಅದೇ ಥರ ಗ್ಲಾಸ್ ತಗೊಂಡಾಗ ಗ್ಲಾಸು ಸಹ ಟ್ರಾನ್ಸ್ಪರೆಂಟ್ ಆಗಿದೆ. ಹಾಗೆ ಕೆಲವೊಂದು ಪ್ಲಾಸ್ಟಿಕ್ಕನ್ನು ತಗೊಂಡಾಗ ಆ ಪ್ಲಾಸ್ಟಿಕ್ಕಲ್ಲೂ ಸಹ ನಾವು ಕ್ಲಿಯರಾಗಿ ನೋಡಬಹುದು. ಸೊ ಪ್ಲಾಸ್ಟಿಕ್ಕು ಸಹ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಬ್ಜೆಕ್ಟ್ಸ್ ಯಾವ್ಯಾವು ಅಂತಂದರೆ ಇಲ್ಲಿ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನಮಗೆ ಕಾಣಿಸ್ತಾನೆ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಅಂತಂದರೆ ಇದರ ಮೂಲಕ ನಾವು ನೋಡೋದಕ್ಕಾಗಲ್ಲ. ಯಾವ ವಸ್ತುಗಳ ಮೂಲಕ ನಾವು ನೋಡೋದಕ್ಕಾಗಲ್ವೋ ಅಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ, ಒಪೇಕ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಒಪೇಕ್ ಆಬ್ಜೆಕ್ಟ್ ಅಂತಂದರೆ ಅಪಾರದರ್ಶಕ ವಸ್ತುಗಳು. ಸೊ ಉದಾಹರಣೆಗೆ ಸ್ಟೋನ್, ವುಡ್, ಮೆಟಲ್. ಸೊ ಈ ಮೆಟೀರಿಯಲ್ಸ್ ಮೂಲಕ ನಾವೇನು ಮಾಡೋಕ್ಕಾಗಲ್ಲ ಅಂದರೆ ನೋಡೋದಕ್ಕಾಗೋದಿಲ್ಲ. ಆ ಒಂದು ವುಡನ್ ಬಾಕ್ಸ್ ಯಾವುದೋ ಒಂದು ಇರುತ್ತೆ, ಅದರೊಳಗಡೆ ಏನೋ ಒಂದು ಆಬ್ಜೆಕ್ಟ್ ಇದೆ ಅಂತಂದರೆ ನಮ್ಗೆ ಅದು ಕಾಣಿಸೋದಿಲ್ಲ ಅಲ್ವಾ. ಅಂತಂದರೆ ವುಡ್ ಯಾವುದಕ್ಕೆ ಎಕ್ಸಾಂಪಲ್, ಒಪೇಕ್ ಆಬ್ಜೆಕ್ಟ್ಗೆ, ಅಪಾರದರ್ಶಕ ವಸ್ತುವಿಗೆ ಎಕ್ಸಾಂಪಲ್. ಯಾಕೆ ಅದು ಅಂತಂದರೆ ಅದರ ಮೂಲಕ ಬೆಳಕು ಹಾದು ಹೋಗೋದಿಲ್ಲ, ಅದಕ್ಕೆ ನಮಗೆ ಅದರೊಳಗಡೆ ಏನು ಆಬ್ಜೆಕ್ಟ್ ಇದೆ ಅನ್ನೋದು ಸಹ ಕ್ಲಿಯರಾಗಿ ಕಾಣಿಸೋದಿಲ್ಲ. ಹಾಗೆ ಇನ್ನೊಂದು ಟೈಪ್ ಆಬ್ಜೆಕ್ಟ್ಸ್ ಯಾವ್ದ್ಯಾವುದು ಅಂತಂದರೆ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್. ಸೊ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಈ ಫಿಗರಲ್ಲಿ ನಮಗೆ ಕಾಣಿಸ್ತಾ ಇದೆ, ಆದರೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಕಾಣಿಸುತ್ತೆ ಆದರೆ ಕ್ಲಿಯರಾಗಿ ಕಾಣಿಸಲ್ಲ. ಅದಕ್ಕೆ ನಾವು ಅಂತಹ ವಸ್ತುಗಳನ್ನು ಏನಂತ ಕರಿತೀವಿ ಅಂದರೆ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಅಂತಂದರೆ ಅರೆ ಪಾರದರ್ಶಕ ವಸ್ತು ಅಂತ. ಅರೆ ಪಾರದರ್ಶಕ ವಸ್ತು ಅಂತಂದರೆ ಆ ವಸ್ತುವಿನ ಮೂಲಕ ನಾವು ನೋಡಬಹುದು, ಆದರೆ ಕಂಪ್ಲೀಟಾಗಿ ನಮಗೆ ಕಾಣಿಸೋದಿಲ್ಲ. ಕೆಲವೊಂದು ಪ್ಲಾಸ್ಟಿಕ್ಕು ಸಹ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಹಾಗೆ ಆಯಿಲಿ ಪ್ಯಾಚ್ ಇರೋಂತಹ ಪೇಪರು ಸಹ ಇದಕ್ಕೆ ಎಕ್ಸಾಂಪಲ್. ಒಂದು ಪೇಪರ್ ಮೇಲೆ ಆಯಿಲನ್ನು ಹಾಕಿಬಿಟ್ಟು ಆ ಆಯಿಲ್ ಪ್ಯಾಚ್ ಇರೋಂಥ ಪ್ಲೇಸಲ್ಲಿ ನಾವು ನೋಡಿದಾಗ ನಮಗೆ ಕ್ಲಿಯರಾಗಿ ಕಾಣಿಸೋದಿಲ್ಲ, ಆದರೆ ಸ್ವಲ್ಪ ಲೈಟಾಗಿ ಕಾಣುತ್ತೆ. ಅಂಥ ವಸ್ತುವನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಪರೆನ್ಸಿ ಬೇಸ್ ಮೇಲೆ ನಾವು ಆಬ್ಜೆಕ್ಟ್ಸನ್ನು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬಹುದು. ಯಾವ್ಯಾವು ಅಂದರೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್, ಒಪೇಕ್ ಆಬ್ಜೆಕ್ಟ್ಸ್, ಹಾಗೆ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್. ಪಾರದರ್ಶಕ, ಅಪಾರದರ್ಶಕ, ಹಾಗೆ ಅರೆ ಪಾರದರ್ಶಕ ಅಂತ 3 ವಿಧವಾಗಿ ನಾವು ಡಿವೈಡ್ ಮಾಡಬಹುದು. ಸೊ ಈ ಲೆಸನ್ನಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತಂದರೆ ನಮ್ಮ ಸುತ್ತಲೂ ಇರುವಂತಹ ವಸ್ತುಗಳನ್ನು, ನಾವು ಯೂಸ್ ಮಾಡುವಂತಹ ವಸ್ತುಗಳನ್ನು ಯಾವೆಲ್ಲ ಪ್ರಾಪರ್ಟೀಸ್ ಬೇಸ್ ಮೇಲೆ ನಾವು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಸೊ ಬ್ರೀಫಾಗಿ ಇನ್ನೊಂದು ಸಲ ಹೇಳೋದಾದರೆ, ನಾವು ಯೂಸ್ ಮಾಡೋಂತಹ ವಸ್ತುಗಳನ್ನು ಅವುಗಳ ಅಪಿಯರೆನ್ಸ್ ಬೇಸ್ ಮೇಲೆ ಲಸ್ಟ್ರಸ್ ಆಬ್ಜೆಕ್ಟ್ ಅಥವಾ ನಾನ್ ಲಸ್ಟ್ರಸ್ ಆಬ್ಜೆಕ್ಟ್ ಅಂತ ಡಿವೈಡ್ ಮಾಡಬಹುದು. ಅವುಗಳ ಹಾರ್ಡ್ನೆಸ್ ಬೇಸ್ ಮೇಲೆ ಹಾರ್ಡ್ ಆಬ್ಜೆಕ್ಟ್ಸ್ ಅಥವಾ ಸಾಫ್ಟ್ ಆಬ್ಜೆಕ್ಟ್ಸ್ ಅಂತ ಡಿವೈಡ್ ಮಾಡಬಹುದು. ಹಾಗೆ ಅವುಗಳ ಸಾಲ್ಯುಬಲ್ ಬೇಸ್ ಮೇಲೆ ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್ ಅಂತ ಡಿವೈಡ್ ಮಾಡಬಹುದು. ಹಾಗೆ ನೀರಲ್ಲಿ ತೇಲುತ್ತಾ ಅಥವಾ ಮುಳುಗುತ್ತಾ ಅನ್ನೋ ಬೇಸ್ ಮೇಲೆ ಫ್ಲೋಟಿಂಗ್ ಆಬ್ಜೆಕ್ಟ್ಸ್ ಅಥವಾ ಸಿಂಕ್ ಅಂತ ಡಿವೈಡ್ ಮಾಡಬಹುದು. ಹಾಗೆ ಟ್ರಾನ್ಸ್ಪರೆನ್ಸಿ ಬೇಸ್ ಮೇಲೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್, ಒಪೇಕ್ ಆಬ್ಜೆಕ್ಟ್ಸ್, ಹಾಗೆ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಅಂತ 3 ಭಾಗಗಳಾಗಿ ವಿಭಾಗ ಮಾಡ್ಬೋದು. ಸೊ ಈ ಚಾಪ್ಟರಲ್ಲಿ ನಾವೇನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅಂದರೆ, ನಾವು ಯೂಸ್ ಮಾಡೋಂಥ ಆಬ್ಜೆಕ್ಟ್ಸನ್ನು ಯಾವ ರೀತಿ ಗುಂಪುಗಳಾಗಿ ವರ್ಗೀಕರಿಸ್ತೀವಿ,
ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.